ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಟಲ್ ನೋಡಿದ್ದೀರಾ, ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನನ್ನ ಡೆಲಿವರಿ ಡೇಟ್ ತುಂಬಾ ಹತ್ರ ಬರ್ತಾ ಇದೆ. ನೆಕ್ಸ್ಟ್ ವೀಕಲ್ಲಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ನಂದೀಗ ಕರೆಂಟ್ಲಿ 39th ವೀಕ್ ನಾನು ಪ್ರೆಗ್ನೆಂಟ್, ಅಂದರೆ 9th ಮಂತಲ್ಲಿದ್ದೀನಿ. ಸೊ ಈ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಎಲ್ಲ ನಾನು 35th ವೀಕಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಇರಲಿಲ್ಲ. ಅದು ಇದು ಸ್ವಲ್ಪ ಬ್ಯುಸಿ ಇದ್ದೆ. ಸೀಮಂತ ಪ್ರಿಪ್ರೇಷನ್ನು ಮತ್ತು ಆ ಸೆಲೆಬ್ರೇಷನಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲನೂ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ಪ್ಯಾಕ್ ಮಾಡಬೇಕಷ್ಟೇ. ಸೊ ಹಾಗಾಗಿ ಒಂದು ಸತಿ ನಾನು ನಿಮ್ಮೆಲ್ರಿಗೂ ನಾನು ನನ್ನ ಡೆಲಿವರಿಗೆ ಅಂತ ನಾನು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ನನ್ನ ಹಾಸ್ಪಿಟಲ್ಗೆ ಏನೆಲ್ಲ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಮಾಮ್ ಆಗಿ ನಾನು ಯಾವುದೆಲ್ಲ ಐಟಮ್ಸ್ನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೊ ಈ ವಿಡಿಯೋ ನಿಮಗೆ ಫ್ಯೂಚರ್ ಡೇಸಲ್ಲಿ ಹೆಲ್ಪ್ ಆಗಬಹುದು. ಯಾರೆಲ್ಲ ಹುಡುಗಿರು ನೋಡ್ತಾ ಇದ್ದೀರಾ ಅವರಿಗೆ, ಸೊ ನೆಕ್ಸ್ಟ್ ಮಾಮ್ಸ್ ಯಾರೆಲ್ಲ ಹಾಕ್ತೀರಾ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಅಂತ ಹೇಳ್ತಿದ್ದಂಗೆ ಬಟ್ಟೆಗಳು ಫಸ್ಟ್ ತೋರಿಸ್ಬಿಡ್ತೀನಿ. ನಾನು ಪಾಪುಗೆ ಒಂದು ಸ್ವಲ್ಪನೇ ಬಟ್ಟೆಗಳು ತೊಗೊಂಡಿರೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಜೆಂಡರ್ ರಿವೀಲ್ ಎಲ್ಲ ಇರೋದಿಲ್ಲ. ಸೊ ಬೇಬಿ ಬಾಯಾ ಬೇಬಿ ಗರ್ಲಾ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಅಂದಾಜು ಮೇಲೆ ಸುಮ್ಮನೆ ನನಗೆ ಯಾವ್ದು ಇಷ್ಟ ಆಯಿತು ಸೊ ಆ ರೀತಿ ನಾನು ಡ್ರೆಸ್ಗಳನ್ನ ಅಂದರೆ ಒಂದು ಎರಡು ಮೂರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ವ್ರ್ಯಾಂಪರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಒಂದಷ್ಟು ಕಚ್ಚೆ ಬರುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪಾಪುಗಳಿಗೆ ಹಾಕ್ತಾರಲ್ಲ ಕಚ್ಚೆ. ಪ್ಯಾಡ್ ಯೂಸ್ ಅಂದರೆ ಪ್ಯಾಂಪರ್ಸ್ ಯೂಸ್ ಮಾಡಲ್ಲ. ಸೊ ಆವಾಗ ಕಚ್ಚೆ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಈ ಥರ ಒಂದು 5 ಇದೆ. ಈ ಥರ ಒಂದು ಕಚ್ಚೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು ತೋರಿಸ್ತೀನಿ. ಒಂದಿದು ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ಹಿಂಗೆ ಹಾಕಿ ಆಮೇಲಿಂದ ಇದೆಲ್ಲ ಹಾಕಿ ಜಸ್ಟ್ ಟೈ ಮಾಡೋದು. ನನ್ನ ಪ್ರಕಾರ ಇದು ಪಾಪು ಹುಟ್ಟಿದ ತಕ್ಷಣವೇ ಯೂಸ್ ಆಗೋದಿಲ್ಲ. ಬಟ್ ನಾನು ಫಸ್ಟ್ ಕ್ರೈಯಲ್ಲಿ ಜಸ್ಟ್ ಸ್ಕ್ರಾಲ್ ಮಾಡಬೇಕಾದ್ರೆ ಏನೆಲ್ಲ ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಸೊ ಅದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ರೆಫರೆನ್ಸ್ ವಿಡಿಯೋ ಥರ ಇನ್ನೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಲ್ಲ ಸುಮಾರಷ್ಟು ಯೂಟ್ಯೂಬ್ ವೀಡಿಯೋಸ್ನ ನಾನು ನೋಡಿ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾನು ಒಂದಷ್ಟು ಐಟಮ್ಸ್ನ ನಾನು ತೊಗೊಂಡಿರೋಂತಹದ್ದು. ಸೊ ಮೊದಲಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಪಾಪುಗೆ ಕಚ್ಚೆ. ಮೇ ಬಿ ಆಫ್ಟರ್ 3 months ಯೂಸ್ ಆಗಬಹುದು ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇದೊಂದು 5 ಜೊತೆ ತೊಗೊಂಡಿದ್ದೀನಿ. ಎಲ್ಲನೂ ನಾನು ಫಸ್ಟ್ ಕ್ರೈ ಮತ್ತು ಮಿಂತ್ರಾ ಮತ್ತು ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಿರೋಂಥದ್ದು. ಸೊ ಇದಾಯಿತು. ಇದಾದ ನಂತರ ಪಾಪುಗೆ ಮೇಯ್ನಾಗಿ ಮಿಟನ್ಸ್ ಮತ್ತು ಸಾಕ್ಸ್ ತುಂಬಾ ಇಂಪಾರ್ಟೆಂಟು. ಇವಾಗ ಕ್ಲೈಮೇಟು ನಂದು ಬಾಣಂತನ ಎಲ್ಲ ಆಗಸ್ಟಲ್ಲಿ ಇರೋದ್ರಿಂದ ಸೊ ಈಗ ಚಳಿ ಜಾಸ್ತಿ, ಪಾಪು ಹುಟ್ಟಿದಾಗ ಮಳೆ ಗಾಳಿ ಈ ಥರ ಇದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪಾಪುಗೆ ಬೆಚ್ಚಗಿರಬೇಕು, ಚಳಿ ಆಗಬಾರ್ದು ಅಂತ ಹೇಳಿ ಸಾಕ್ಸು. ಸೊ ಈ ರೀತಿ ಇದೆ ಸಾಕ್ಸು. ಇದೆರಡು ಇದೆ ಸಾಕ್ಸ್, ಇವೆರಡು. ಆಮೇಲಿಂದ ಮಿಟನ್ಸು ಸೇಮ್ ಕಲರ್. ಸೊ ಈ ರೀತಿ ಮಿಟನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಚಳಿಗಿಂತ ಹೆಚ್ಚಾಗಿ ಪಾಪುಗೆ ಹುಗ್ರೆಲ್ಲ ಇರುತ್ತಲ್ವ, ಸೊ ಅದು ಸ್ಕ್ರ್ಯಾಚ್ ಮಾಡ್ಕೊಳ್ಬಾರ್ದು, ಆ ಕಡೆ ಈ ಕಡೆ ಕೈ ಓಡಾಡ್ತಾ ಇರುತ್ತೆ, ಸೊ ಮುಖದ ಮೇಲೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ ಹೇಳಿ ಮಿಟನ್ಸ್ ಯೂಸ್ ಮಾಡೋದು. ಸೊ ಹಾಗಾಗಿ ಇದು ಒಂದು ಸೆಟ್ ಮಿಟನ್ಸು ಮತ್ತು ಇದು ಒಂದು ಸೆಟ್ಟು ನಾನು ಸಾಕ್ಸ್ ತೊಗೊಂಡಿದ್ದೀನಿ. ಅದಾದ ನಂತರ ಇನ್ನೊಂದು ಸೆಟ್ ಮಿಟನ್ಸ್ ಇದೆ. ಸೊ ಈ ರೀತಿ ಇದೊಂದು ಸೆಟ್ ಮಿಟನ್ಸ್ ಇದೆ ಆ್ಯಂಡ್ ಇನ್ನೊಂದು ಸೆಟ್ ಸಾಕ್ಸ್ ಇದೆ. ಆಯಿತಾ? ನಾನು ಜಾಸ್ತಿ ಪಾಪುಗೆ ಬಟ್ಟೆಗಳನ್ನ ತೊಗೊಳಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನಾನು ಲಿಮಿಟೆಡ್ ಅಮೌಂಟ್ ಆಫ್ ಬಟ್ಟೆ ಮಾತ್ರ ತೊಗೊಂಡಿದ್ದೀನಿ. ಸೊ ಅದನ್ನಷ್ಟೇ ನಾನು ತೋರಿಸ್ತಿದ್ದೀನಿ. ಪಾಪು ಆದಮೇಲೆ ಬೇಕಾದ್ರೆ ನಾನು ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ಪಾಪು ಡ್ಯಾಡಿ ಹೋಗಿ ತೊಗೊಂಡು ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ಮಾತ್ರ ನಾನು ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಪಾಪುಗೆ ಫೀಡಿಂಗ್ ಮಾಡಿಸೋ ಟೈಮಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ಅದಾದ ನಂತರ ಇದು ಒಂದು ಅದನ್ನೇ ಹೇಳಿದ್ನಲ್ಲ, ಈಗ ಕ್ಲೈಮೇಟು ಕೋಲ್ಡ್ ಇರೋದ್ರಿಂದ ನಾನು ಈ ಥರ ಒಂದು ಫುಲ್ ಆರ್ಮ್ಸ್ ಇರೋ ಥರ ಒಂದು ಶರ್ಟು ಮತ್ತು ಇದಕ್ಕೊಂದು ಪ್ಯಾಂಟು ಸೊ ಈ ರೀತಿ ತೊಗೊಂಡಿದ್ದೀನಿ. ಓಕೆನಾ? ಸೊ ಈ ಥರ ಒಂದು. ಇದಾದ ನಂತರ ಇನ್ನೊಂದು, ಇದು ಸ್ಲೀಪಿಂಗ್ ಸೆಟ್ ಅಂತಲೇ ಹೇಳ್ಬೋದು. ಪಾಪುಗೆ ಕಂಫರ್ಟಬಲ್ ಇರುತ್ತೆ ಮಲಗಬೇಕಾದ್ರೆ. ಆಮೇಲಿಂದ ಇದರಲ್ಲಿ ಸಾಕ್ಸ್ ಎಲ್ಲ ಅಟ್ಯಾಚ್ಡ್ ಆಗೇ ಬಂದಿರುತ್ತೆ. ಸೊ ಹಾಗಾಗಿ ಈ ಥರ ಒಂದು ತೊಗೊಂಡಿದ್ದೀನಿ. ಸೋ ಮಚ್ ಎಕ್ಸೈಟೆಡ್ ಪಾಪುನ ಈ ಡ್ರೆಸ್ಸಲ್ಲಿ ಹಿಂಗೆ ಇಟ್ಕೊಳ್ಳೋಕ್ಕೆ ಆದಷ್ಟು ಬೇಗ ನೆಕ್ಸ್ಟ್ ವೀಕಲ್ಲಿ.
ಸೊ ಇದು ಒಂದು ತೊಗೊಂಡಿರೋಂಥದ್ದು. ಅದಾದ ನಂತರ ಅದೇ ರೀತಿ, ಬಟ್ ಇದು ಫುಲ್ ಬರೋದಿಲ್ಲ, ಇದು ಲೈಕ್ ಹಾಫ್ ಬರುತ್ತೆ ಅಷ್ಟೇ. ಸೊ ಈ ರೀತಿ ಒಂದು ತೊಗೊಂಡಿದ್ದೀನಿ. ಈ ಥರದ್ದು 3 ಇದೆ. ಇದು ಮೋಸ್ಟ್ಲಿ ನಾನು ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದು ಅನಿಸುತ್ತೆ. ಸೊ ಈ ರೀತಿ ಬರುತ್ತೆ. ಇವು ಮೂರು ಒಂದು ಸೆಟ್ಟು. ಸೊ ಇದು ಸಪ್ರೇಟ್, ಇದು ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ ಅಂತ ಅಂದ್ಬಿಟ್ಟು ಆ ಬ್ರ್ಯಾಂಡನ್ನು ತರಿಸ್ಕೊಂಡಿರೋದು. ಮೋಸ್ಟ್ ಆಫ್ ದ ಐಟಮ್ಸ್ ನಂದು ಬೇಬಿ ಹಗ್ ಬ್ರ್ಯಾಂಡಿಂದ ನಾನು ತರಿಸ್ಕೊಂಡಿರೋದು. ಅಲ್ಲ, ಅದು ಬಂದು ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ ನಿಮಗೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬರ್ಪಿಂಗ್ ಕ್ಲಾತ್ ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಈ ಥರ ಕ್ಲಾತ್ಸ್? ಇದು ಬಂದು 1 2 3 4 5 6, ಸೊ ಇಷ್ಟಿದೆ. ಸೊ ಇದೆಲ್ಲ ಬರ್ಪಿಂಗ್ ಕ್ಲಾತ್ಸು. ಇದೆಲ್ಲ ನಾನು ವಾಶ್ ಮಾಡಿ ಆಲ್ರೆಡಿ ಮಡಗಿದ್ದೀನಿ. ಸೊ ಏನಕ್ಕೆ ಬರ್ಪಿಂಗ್ ಕ್ಲಾತ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಪಾಪು ಫೀಡಿಂಗ್ ಮಾಡಿಸಿದ ಟೈಮಲ್ಲಿ ಬರ್ಪ್ ಮಾಡಿಸ್ತಾರೆ, ಅಂದರೆ ತೇಗ್ ಬರೆಸ್ತಾರೆ. ಸೊ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಹಾಲೇನಾದರೂ ಕಕ್ಕಿದ್ರೆ ಅದನ್ನು ಒರೆಸ್ಲಿಕ್ಕೆ, ಅಥವಾ ಫೀಡಿಂಗ್ ಮಾಡಿಸೋ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಈ ಬರ್ಪಿಂಗ್ ಕ್ಲಾತ್ಸ್ನ ನಾನು ತೊಗೊಂಡಿರೋ ಅಂಥದ್ದು. ಇದು ಸೆಟ್ ಆಫ್ 6 ಏನೋ ಇದೆ ನೋಡಿ. ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ಬಂದು ನಾನು ನಮಗೆ ಅಂದರೆ ನ್ಯೂ ಮಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ, ಸೊ ಇದು ಒಂದು ಪ್ಯಾಡ್ಸ್ ತರಿಸ್ಕೊಂಡಿದ್ದೀನಿ. ಇದು ಬಂದು ಏನಿದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಅಂತ ಹೇಳಿ. ಸೊ ಇದು ಲೈಕ್ ಇದು ಯೂಸ್ ಮಾಡೋದ್ರಿಂದ ಇನ್ನೊಂದು ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಆ್ಯಂಡ್ ನಾನು ಕೆಲವೊಂದಷ್ಟು ಯೂಟ್ಯೂಬ್ ವೀಡಿಯೋಸ್ನ ರೆಫರೆನ್ಸಾಗಿ ತೊಗೊಂಡೇ ಇದನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಸೊ ಪ್ಯಾಕ್ ಆಫ್ ಇದು ಎಷ್ಟಿದೆ ಅಂತ ಹೇಳಿದ್ರೆ, ಪ್ಯಾಕ್ ಆಫ್ 10 ಇದೆ, ಸಾಕು ಸದ್ಯಕ್ಕೆ. ಸೊ ಇದನ್ನು ಯೂಸ್ ಮಾಡ್ತೀನಿ, ನನಗೆ ಕಂಫರ್ಟ್ ಅನಿಸಿದ್ರೆ ಮತ್ತೆ ತರಿಸ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಒಂದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್, ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಂದಾಯಿತು, ಪಾಪು ತೋರಿಸ್ಬೇಕಲ್ಲ. ಸೊ ಪಾಪುಗೆ ಪ್ಯಾಂಪರ್ಸ್ ತುಂಬಾ ಅವಶ್ಯಕತೆ, ಅನಿವಾರ್ಯ. ಬಿಕಾಸ್ ಹುಟ್ಟಿದ ಮೇಲೆ ನೆಕ್ಸ್ಟ್ ಫ್ಯೂಚರ್ ಡೇಸ್ಗೂ ಪ್ಯಾಂಪರ್ಸ್ ಯೂಸ್ ಮಾಡ್ತಾನೆ ಇರ್ತೀವಿ. ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಪ್ಯಾಂಪರ್ಸ್ ಯೂಸ್ ಮಾಡೋದು ಬೇಡ, ಕಚ್ಚೆ ನಮ್ಮ ಹಳೇ ಕಾಲದ ಶೈಲಿ ಕಚ್ಚೆಗಳನ್ನ ಯೂಸ್ ಮಾಡಬೇಕಂತ ಅಂದ್ಬಿಟ್ಟು, ಕಚ್ಚೆ ಕಟ್ತಾರಲ್ಲ ಮಕ್ಕಳಿಗೆ ಆ ಥರ. ಬಟ್ ಇದು ಎಮರ್ಜೆನ್ಸಿಗೆ ಹೊರಗಡೆ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಬೇಕಾಗ್ಬೋದು ಅಂತ. ಸೊ ಇದು ನ್ಯೂ ಬಾರ್ನ್ ಸೈಜು NB ಅಂತ ಅಂದ್ಬಿಟ್ಟು. ಸೊ ಅಪ್ ಟು 5 kgsವರೆಗೂ ಇದು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಪ್ಯಾಂಪರ್ಸಲ್ಲಿ ಈ ಒಂದು ಪ್ರೀಮಿಯಂ ಟೇಪ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಟೇಪ್ ಇರುವಂಥದ್ದು, ಟೇಪ್ನ ಸ್ಟಿಕ್ ಆನ್ ಮಾಡೋ ಥರದ್ದು ಬೇಕಾಗಿತ್ತು. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಸೈಜ್ ಅಲ್ವಾ. ಕೆಲವೊಂದು ಮಕ್ಕಳು ಜಾಸ್ತಿ ವೆಯ್ಟ್ ಇರ್ತಾರೆ, ಕೆಲವೊಂದು ಮಕ್ಕಳು ಕಡಿಮೆ ವೆಯ್ಟ್ ಇರ್ತಾರೆ. ಸೊ ಹಾಗಾಗಿ ನನಗೆ ಟೇಪ್ ಇರುವಂಥದ್ದೇ ಬೇಕಿತ್ತು. ಆ್ಯಂಡ್ ನಾನು ಕೆಲವೊಂದು ವೀಡಿಯೋಸ್ ನೋಡಿದಾಗ ಟೇಪ್ ಇರುವಂತಹ ಪ್ಯಾಂಪರ್ಸ್ ಬೆಸ್ಟ್ ಅಂತ ಇತ್ತು. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಜಸ್ಟ್ 24 ಪ್ಯಾಂಪರ್ಸ್ ಇದೆ ಅಷ್ಟೇ, 24 ಪೀಸ್ ಇದೆ. ಸೊ ಫಸ್ಟ್ ಇದು ಯೂಸ್ ಮಾಡೋಣ, ಇದು ನನಗೆ ವರ್ಕೌಟ್ ಆಗ್ತಿದೆ ಅಂತ ಹೇಳಿದ್ರೆ ಮತ್ತೆ ತರಿಸ್ಕೊಂಡ್ರಾಯ್ತು ದೊಡ್ಡ ಬ್ಯಾಗ್ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಚಿಕ್ಕದೇ ತರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬಂದಿದ್ದು ಡೆಲಿವರಿ. ಸೊ ಫಸ್ಟ್ ಕ್ರೈಯಿಂದಲೇ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಏನಪ್ಪ ಅಂತ ಹೇಳಿದ್ರೆ, ಇದು ಮರ್ತುಬಿಟ್ಟಿದೆ, ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಬೇಬಿ ಸ್ವಾಡಲ್ ಮಾಡೋದಕ್ಕೆ ಕ್ಲಾತ್ ನಾನು ಆರ್ಡರ್ ಮಾಡಿರಲಿಲ್ಲ. ಆ್ಯಂಡ್ ಬೇಬಿ ಸ್ವಾಡಲ್ಗೆಲ್ಲ ಮಸ್ಲಿನ್ ಕ್ಲಾತ್ ತುಂಬಾ ಬೆಸ್ಟ್ ಅಂತ ನಾನು ರಿಸರ್ಚ್ ಎಲ್ಲ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಬಂದು ಬೇಬಿ ಹಗ್ ಬ್ರ್ಯಾಂಡಿದ್ದು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿರೋದು. ಇದು ಸೆಟ್ ಆಫ್ 3 ಇದೆ. ಸೊ ಅವು 3. ಸೊ ಇದು 3 ಇದೆ. ಸೊ ಈ ರೀತಿ ಬರುತ್ತೆ. ಸೊ ಇದು ಬಂದು ಬೇಬಿ ಸ್ವಾಡಲ್ ಮಾಡೋದಕ್ಕೆ, ಹುಟ್ಟಿದ ಮಕ್ಕಳನ್ನ ಸ್ವಾಡಲ್ ಮಾಡಿ ರೋಲ್ ಮಾಡಿ ಕೊಡ್ತಾರೆ ನೋಡಿ. ಸೊ ಅದಕ್ಕೆ ಈ ಥರ ತೊಗೊಂಡಿದ್ದೀನಿ. ಸೊ ಸೆಟ್ ಆಫ್ 3 ಇದೆ. ಇದನ್ನೆಲ್ಲ ಆ್ಯಕ್ಚುಲಿ ನಾನು ವಾಶ್ ಮಾಡಬೇಕು. ಒಂದು ಬ್ಯಾಚ್ ಆಗಲೇ ವಾಶ್ ಮಾಡಿ ತೆಗೆದು ಅದನ್ನೆಲ್ಲ ಡ್ರೈ ಮಾಡಿ ಮಡಗಿದ್ದೀನಿ. ಸೊ ಇವು 3 ಮತ್ತು ಇನ್ನೂ ಒಂದಷ್ಟಿದೆ. ಸೊ ಅವೆಲ್ಲನೂ ಮತ್ತೆ ವಾಶ್ ಮಾಡಿ ಮಾಡ್ಕೊಳ್ಬೇಕು. ಸೊ ಬೇಬಿ ಸ್ವಾಡಲ್ ಆಯಿತು. ಅದಾದ ನಂತರ ಇಲ್ಲಿ ಬರೋಣ. ಇದು ಬಂದು ನಾವು ಕಾರಲ್ಲಿ ಓಡಾಡ್ತಾ ಇರ್ತೀವಿ. ಕಾರಲ್ಲಿ ಓಡಾಡ್ಬೇಕಾದ್ರೆ ಹಿಂದೆಗಡೆ ಇರೋರು ನಾವು ಸ್ಲೋಗಿ ಹೋದರೆ ಹಾರ್ನ್ ಮಾಡ್ತಾ ಇರ್ತಾರೆ, ತಲೆ ಚಿಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಬೇಬಿ ಆನ್ ಬೋರ್ಡ್ ಅಂತ ಅಂದ್ಬಿಟ್ಟು ಇದು ತರಿಸ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಬಂಪ್ ಆನ್ ಬೋರ್ಡ್ ಅಂತ ಅಂದ್ಬಿಟ್ಟು ತರಿಸ್ಕೊಳ್ಬೇಕಿತ್ತು ಈಗ ಇಷ್ಟು ದಿನ ನಾವು ಓಡಾಡ್ಬೇಕಾರೆ. ಬಟ್
ಅನ್ಫಾರ್ಚುನೇಟ್ಲಿ ಅಷ್ಟು ತಲೆ ಓಡಲಿಲ್ಲ. ಆ್ಯಂಡ್ ಇವಾಗ ನೆನಪಾಯಿತು. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ಇದನ್ನು ತರಿಸು, ಕಾರಿಗೆ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ತರಿಸಿದ್ದೀನಿ. ಇದು ಕೂಡ ಅಷ್ಟೇ ಫಸ್ಟ್ ಕ್ರೈಯಿಂದನೇ ತರಿಸಿರೋದು, ಬೇಬಿ ಆನ್ ಬೋರ್ಡ್. ಸೊ ಬೇಬಿ ಕರ್ಕೊಂಡು ಬರ್ಬೇಕಾದ್ರೆ ಬೇಬಿ ಆದಮೇಲೆ ಇದನ್ನು ಇದನ್ನು ಸ್ಟಿಕ್ ಆನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೊಂದು ಐಟಮು. ಅದಾದ ನಂತರ ಸೊ ಇದೊಂದು ಅಗೇನ್ ಪಾಪುಗೆ ಸೊ ಪಾಪು ಬಂದು ರೈನಿ ಸೀಸನಲ್ಲಿ ಡೆಲಿವರಿ ಆಗ್ತಾ ಇರೋದ್ರಿಂದ ಸೊ ಚಳಿ ಆಗಬಾರ್ದು ಅಂತ ಹೇಳಿ ಇದೊಂದು ಹ್ಯಾಟ್ ತರಿಸ್ಕೊಂಡಿದ್ದೀನಿ. ಸೊ ಇದು ಅಗೇನ್ ಬೇಬಿ ಹಗ್. ನಾನೊಂಥರ ಬೇಬಿ ಹಗ್ ಬ್ರ್ಯಾಂಡಿಂದು ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ಸುಮಾರಷ್ಟು ಪ್ರಾಡಕ್ಟ್ಸ್ನ ನಾನು ಫಸ್ಟ್ ಕ್ರೈಯಿಂದನೇ ಆರ್ಡರ್ ಮಾಡಿರೋದು. ಸೊ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿ, ಬಟ್ಟೆದು ಮೆಟೀರಿಯಲ್ ಎಲ್ಲ. ಸೊ ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ 12 ಮಂತ್ಸ್ವರೆಗೂ ಹಾಕ್ಬೋದು, 1 ಇಯರ್ವರೆಗೂ ಹಾಕ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಸೊ ಇದೊಂದು ತರಿಸ್ಕೊಂಡಿದ್ದೀನಿ. 0 ಮಂತ್ಸ್ ಟು 12 ಮಂತ್ಸ್ ಅಂತ ಇದೆ. ಆ್ಯಂಡ್ ನಾನು ಯಾವುದ್ರದ್ದು ಪ್ರೈಸ್ ಎಲ್ಲ ಹೇಳ್ತಾ ಇಲ್ಲ, ಬಿಕಾಸ್ ಕೆಲವೊಂದು ಆಫರಲ್ಲಿತ್ತು, ಕೆಲವೊಂದು ಆಫರ್ ಇರಲಿಲ್ಲ. ಆ್ಯಂಡ್ ನಾನು ಪ್ರೈಸೆಲ್ಲ ನೋಡ್ಕೊಂಡೆಲ್ಲ ಆರ್ಡರ್ ಮಾಡಲಿಲ್ಲ. ತುಂಬ ಅರ್ಜೆಂಟ್ ಇತ್ತು, ಲೈಕ್ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಬೇಕಿತ್ತು. ಆ್ಯಂಡ್ ನಂಗೆ ಜಾಸ್ತಿ ದಿನ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನನಗೇನೇನು ಸಿಕ್ತು ಅದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಬೇಕಂದರೆ ನಿಮ್ಗೆ ಯಾವುದಾದ್ರೂ ಇಷ್ಟು ಐಟಮ್ಸಲ್ಲಿ ನಾನು ತೋರಿಸ್ತಾ ಇರೋ ಐಟಮ್ಸಲ್ಲಿ ನಿಮಗೆ ಯಾವುದಾದ್ರೂ ಐಟಮ್ಸ್ದು ಲಿಂಕ್ ಬೇಕಂತ ಹೇಳಿದ್ರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ಆ ಲಿಂಕ್ನ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸ್ತೀನಿ ನಿಮಗೆ. ಓಕೆನಾ? ಡನ್. ಸೊ ಇದೊಂದು ಟೋಪಿ, ಇದು ಬ್ಯಾಗಲ್ಲಿ. ನೆಕ್ಸ್ಟು ಇದರಲ್ಲಿ ಒಂದಷ್ಟಿದೆ. ಸೊ ಇದೊಂದು ಡ್ರೆಸ್ಸು ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಪಾಪು ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕಬಾರ್ದು, ಲೈಕ್ ಯೂಸ್ಡ್ ಕ್ಲಾತ್ ಹಾಕಬೇಕಂತ ಹೇಳಿ ಇದು ಸಂಪ್ರದಾಯ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಜೊತೆ ನನ್ನ ಕಸಿನ್, ನನ್ನ ರಿಲೇಟಿವ್ದು ಒಂದು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಫಾರ್ ಸೇಫ್ಟಿ, ಆವಾಗ ಹಾಕೋಣ ಅಂತ ಅಂದ್ಬಿಟ್ಟು. ಅದಾದ ನಂತರ ಅಗೇನ್ ಸ್ವಲ್ಪ ವಿಂಟರ್ ವೇರ್ ಥರ ತೊಗೊಂಡಿದ್ದೀನಿ, ಬೆಚ್ಚಗಾಗಬೇಕಂತ ಅಂದ್ಬಿಟ್ಟು. ಸೊ ಇದೊಂದು ಟೋಪಿ ಆ್ಯಂಡ್ ಇದೊಂದು ಪ್ಯಾಂಟು, ಇದೊಂದು ಸ್ವೆಟರ್. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ಗರ್ಲ್ ಬೇಬಿನೂ ಹಾಕ್ಬೋದು, ಬಾಯ್ ಬೇಬಿನೂ ಹಾಕ್ಬೋದು. ನೋಡೋಣ ಯಾವ ಬೇಬಿ ಆದರೂ ಪರವಾಗಿಲ್ಲ. ಇದೊಂದು ಸೆಟ್ಟು. ಇದೆಲ್ಲ ವಾಶ್ ಮಾಡಬೇಕು ಆ್ಯಕ್ಚುಲಿ. ಆ್ಯಂಡ್ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ರಬ್ಬರ್ ಶೀಟ್, ರಬ್ಬರ್ ಮ್ಯಾಟ್ ಅಂತ ಹೇಳ್ತಾರೋ, ರಬ್ಬರ್ ಶೀಟ್ ಅಂತ ಹೇಳ್ತಾರೋ, ಐ ಆಮ್ ನಾಟ್ ಶ್ಯೂರ್. ಸೊ ಇದು ಬೇಕಂತ ಹೇಳಿ ತೊಗೊಂಡಿರೋಂಥದ್ದು. ಸೊ ಒಂದು ತೊಗೊಂಡಿದ್ವಿ, ನೋಡೋಣ ಬೇಕಂದರೆ ನೆಕ್ಸ್ಟ್ ಇನ್ನೊಂದು ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು. ಪಾಪು ಸುಸು ಮಾಡಿಕೊಂಡಾಗ ಲೈಕ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಬೆಡ್ ಮೇಲೆ ಮಲಗಿಸಿದಾಗ ಅದು ಕೆಳಗಡೆ ಹಾಕಿ, ರಬ್ಬರ್ ಮ್ಯಾಟ್ನ ಕೆಳಗಡೆ ಹಾಕಿ ಅದಾದ ನಂತರ ಪಾಪುನ ಮಲಗಿಸ್ಬೋದು. ಸೊ ಇದಿಷ್ಟು ಆಯಿತು. ಆ್ಯಂಡ್ ಇದು ಆ್ಯಕ್ಚುಲಿ ನನ್ನ ಮೆಟರ್ನಿಟಿ ಶೂಟ್ಗೆ ಅಂತ ನಾನು ಫೋಟೋಶೂಟ್ ಮಾಡಿಸಿದ್ದೆ, ಆವಾಗ ತೊಗೊಂಡಿದ್ದು. ಸೊ ಇದು ಅಷ್ಟೇ ಫಸ್ಟ್ ಕ್ರೈಯಲ್ಲೇ ಆರ್ಡರ್ ಮಾಡಿದ್ದು, ಫೋಟೋಶೂಟಿಗೆ ಬೇಕು ಅಂತ. ಆ್ಯಂಡ್ ಅಫ್ಕೋರ್ಸ್ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ, ಪಾಪುನೂ ಹಾಕೊಳ್ಬೋದು ಇದು. ಸೊ ಇದಿಷ್ಟು ಬರೀ ಪಾಪು ಬಗ್ಗೆನೇ ತೋರಿಸ್ತಾ ಇದ್ದೀನಿ, ನನ್ನ ಬಗ್ಗೆನೂ ಸ್ವಲ್ಪ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇದು ನಾನು ತೊಗೊಂಡಿರುವಂತಹ ಬಟ್ಟೆ. ಇದೆಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಆಫ್ಲೈನಲ್ಲಿ ತೊಗೊಂಡಿದ್ದು. ಇದು ನಾನು ಆ್ಯಕ್ಚುಲಿ ಬಟನ್ಸ್ ಇರೋ ಥರನೇ ತೊಗೊಂಡಿದ್ದೀನಿ, ಸೊ ದಟ್ ಫೀಡಿಂಗಿಗೂ ಹೆಲ್ಪ್ ಆಗಬೇಕಂತ ಹೇಳಿ. ಇದೊಂದು ಜಸ್ಟ್ ಲಾಂಗ್ ಒಂದು ಗೌನ್ ಥರನೋ ಅಥವಾ ಟಾಪ್ ಥರನೋ ಅಂದ್ಕೊಳ್ಬೋದು. ಬಾಟಮ್ ಹಾಕಿಲ್ಲ ಅಂದ್ರೂ ಸಖತ್ತಾಗಿ ಕಾಣುತ್ತೆ. ಸೊ ಇದು ಬಟನ್ಸ್ ಇದೆ, ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಫೀಡಿಂಗಿಗೆ ಅಂತ ಅಂದ್ಬಿಟ್ಟು ಬಟನ್ಸ್ ಇರೋ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಫೀಡಿಂಗ್ ಕ್ಲಾತು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಜಿಪ್ಪು. ಸೊ ಇಲ್ಲಿ ಜಿಪ್ ಇದೆ ಅಲ್ವಾ, ಸೊ ಈ ಜಿಪ್ ತೆಗೆದ್ರೆ ನನಗೆ ಫೀಡಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಆನ್ಲೈನಲ್ಲ ಆಫ್ಲೈನಲ್ಲೋ ಯಾವುದೋ ಅಂಗಡಿಲಿ ತೊಗೊಂಡಿದ್ದು. ಸೊ ಇದು ಒಂದು ಟಾಪ್ ಇದೆ. ಆ್ಯಂಡ್ ಇದು ಒಂದಿದೆ, ಇದು ಒಂದು ಟಾಪ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಒಂದು ಹುಕ್ ಬರುತ್ತೆ ಇಲ್ಲಿ. ಸೊ ಇದು ಕೂಡ ಅಷ್ಟೇ ಫೀಡಿಂಗಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಬಾಟಮ್ಸ್ ಅವಶ್ಯಕತೆ ಇರೋದಿಲ್ಲ, ಆ್ಯಂಡ್ ನಾನು ಏನು ಹಾಕೋದಿಲ್ಲ, ಜಸ್ಟ್ ಒಂದು ಗೌನ್ ಥರ, ಒಂದು ಫ್ರಾಕ್ ಥರ ಹಾಕೊಳ್ಳೋದಕ್ಕೆ ಈ ಥರ ತೊಗೊಂಡಿರೋವಂಥದ್ದು. ಇದು ಕೂಡ ಅಷ್ಟೇ ಸೇಮ್, ಇದು ಫೀಡಿಂಗಿಗೆ ಹೆಲ್ಪ್ ಆಗುತ್ತೆ.
ಜಿಪ್ ಇರೋ ಥರನೇ ತೊಗೊಂಡಿದ್ದೆ. ಸೊ ಇದು ಕೂಡ ಜಿಪ್ ಇಲ್ಲಿ ಬರುತ್ತೆ, ಇಲ್ಲಿ ಜಿಪ್ ಬಂದರೆ ಸೊ ಇದು ಫೀಡಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಈ ಥರ ಒಂದು ಡ್ರೆಸ್. ಸೊ ಆಲ್ಮೋಸ್ಟ್ ಒಂದು 4-5 ಜೊತೆ ತೊಗೊಂಡಿದ್ದೀನಿ, ಇನ್ನೂ ಒಂದು 2 ಜೊತೆ ಇದೆ, ಅದನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೀನಿ. ಸೊ ಇದಿಷ್ಟು ಖಾಲಿ ಇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಟ್ಟೆಗಳೆಲ್ಲ ತೋರಿಸಿದ್ದೀನಿ. ಸೊ ಪಾಪು ಬಟ್ಟೆಗಳಿಗೆ ಅಂತ ಹೇಳಿ ನಾನು ಒಂದು ಡಿಟರ್ಜೆಂಟ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದು ಬಂದು ಲವ್ ಲ್ಯಾಪ್ ಕಂಪ್ನಿ, ಸೊ ಬ್ರ್ಯಾಂಡ್ ಲವ್ ಲ್ಯಾಪ್ ಬ್ರ್ಯಾಂಡದ್ದು. ಸೊ ನೀವು ಅದನ್ನು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಸೊ ಅದರಿಂದ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಫ್ರ್ಯಾಗ್ರೆನ್ಸ್ ಫ್ರೀ ಇರಲಿ, ಅದಾದ ನಂತರ ಫಾಸ್ಫೇಟ್ಸು ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರಲಿ, ಘಮ ಘಮ ಅಂತ ಅನ್ಬಾರ್ದು ಅಂತಲೇ ಇದನ್ನು ನಾನು ತರಿಸ್ಕೊಂಡಿದ್ದೆ. ಸೊ ಇದನ್ನು ಯೂಸ್ ಮಾಡಿ ಆಲ್ರೆಡಿ ನಾನು 1 ಸೆಟ್ ಆಫ್ ಬೇಬಿ ಕ್ಲಾತ್ಸ್ನ ವಾಶ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಸೆಟ್ ವಾಶ್ ಮಾಡಬೇಕು. ಸೊ ಅದಕ್ಕೆ ಇದೊಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನನಗೆ ಹಾಸ್ಪಿಟಲಲ್ಲಿ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ. ಇದು ಬಂದು ಮಿಲ್ಟನ್ದು ಒಂದು ಫ್ಲಾಸ್ಕ್, ಮಿನಿ ಫ್ಲಾಸ್ಕ್ ಥರ. ಈ ರೀತಿ ನನಗೆ ಹಾರ್ಲಿಕ್ಸ್ ತುಂಬ ಇಷ್ಟ ಆಗುತ್ತೆ, ಆಮೇಲಿಂದ ಹಾಲು ಕುಡಿತಾ ಇರ್ತೀನಿ, ಕಾಫಿ ಕುಡಿತಾ ಇರ್ತೀನಿ. ಆ್ಯಂಡ್ ಇವಾಗ ನನ್ನ ಬಾಣಂತನ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದೊಂದು ತರಿಸ್ಕೊಂಡಿದ್ದೀನಿ. ಯಾವಾಗಂದರೆ ಅವಾಗ ತಕ್ಷಣ ಹೋಗಿ ಹಾಲು ತೊಗೊಂಡು ಬರೋದಕ್ಕಾಗೋದಿಲ್ಲ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ. ಐ ಆಮ್ ನಾಟ್ ಶ್ಯೂರ್ ನನಗೆ ಹಾಸ್ಪಿಟಲಲ್ಲಿ ಊಟ ಕೊಡ್ತಾರಾ ಹೆಂಗೆ ಏನು ನನಗೇನೂ ಗೊತ್ತಿಲ್ಲ. ಸೊ ಇದೊಂದು ಕ್ಯಾರಿ ಮಾಡ್ತೀನಿ. ಸೊ ನಂಗೆ ಬೇಕಂದಾಗ ಅಲ್ಲೇ ಕ್ಯಾಂಟೀನಲ್ಲಿ ತೊಗೊಳ್ಬೋದು ಹಾಲು, ಇಲ್ಲ ಅಂತಂದರೆ ಮನೇಲಿದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಇದೊಂದು ಕ್ಯಾರಿ ಮಾಡ್ತೀನಿ. ಸೊ ಇದೊಂದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಿರೋದು ಇದನ್ನು. ಸೊ ಮಿಲ್ಟನ್ ಕಂಪ್ನಿಯದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದೇ ನಾನು ಬೇಬಿ ರಿಲೇಟೆಡ್ ಕ್ರೀಮ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಬೇರೆ ಯಾವುದೇ ರೀತಿ ಕ್ರೀಮು, ಪೌಡರು, ಲೋಷನ್ನು ಮತ್ತು ಏನೋ ಬೇಬಿ ಬಾಡಿ ವಾಶ್ ಅಂತೆಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ನಾನು ಆರ್ಡರ್ ಮಾಡ್ಕೊಂಡಿಲ್ಲ. ಕಾರಣ ಇಷ್ಟೇ, ಸೊ ಯೂಶ್ವಲಿ ಹುಟ್ಟಿದ ತಕ್ಷಣ ಪಾಪುಗೆ ಒಂದು 3-4 ಡೇಸ್ ಆರ್ 1 ವೀಕ್ವರೆಗೂ ಕ್ರೀಮ್ಸು ಅದು ಇದು ಏನೂ ಹಾಕಬೇಡಿ ಅಂತ ಹೇಳ್ತಾರೆ. ಬಟ್ ನನಗೇನು ಅನಿಸ್ತು ಅಂತಂದರೆ ದಟ್ಸ್ ಟ್ರೂ ಅಂತ ಅನ್ನಿಸ್ತು, ಡಾಕ್ಟರ್ ಹೇಳ್ತಾರೆ ಆ ಥರ. ಅದಕ್ಕೋಸ್ಕರ ನಾನು ಎಷ್ಟೊಂದು ವೀಡಿಯೋಸ್ನ ನಾನು ನೋಡಿದಾಗ ನನಗೂ ಹಾಗೆ ಅನಿಸಿದ್ದು. ಅವರು ಲೈಕ್ ರೆಫರೆನ್ಸ್ ವೀಡಿಯೋಸ್ ನಾನು ನೋಡಿದೆ ಅಲ್ವಾ, ಸೊ ಅವರೆಲ್ಲರೂ ಹಾಗೆ ಹೇಳಿರೋದು. 1 ವಾರದವರೆಗೂ ಪಾಪುಗೆ ಕಪ್ ಹಾಕೋದು, ಪೌಡರ್ ಹಾಕೋದು, ಬಾಡಿ ಲೋಷನ್ ಹಾಕೋದು, ಸೊ ಇದೆಲ್ಲ ಯಾವುದೂ ಸಜೆಸ್ಟ್ ಮಾಡೋದಿಲ್ಲ ಡಾಕ್ಟರ್. ಹಾಗಾಗಿ ನಾನು ಯಾವುದೇ ರೀತಿ ಕ್ರೀಮ್ಸ್ ಆರ್ಡರ್ ಮಾಡ್ಕೊಂಡಿಲ್ಲ ಈಗ ಸದ್ಯಕ್ಕೆ. ಬಟ್ ಇದೊಂದು ಕ್ರೀಮ್ನ ನಾನು ಆರ್ಡರ್ ಮಾಡಿದ್ದೀನಿ, ಸೆಬಾಮೆಡ್ ಅವ್ರದ್ದು ರ್ಯಾಶ್ ಕ್ರೀಮ್ ಅಂತ. ಸೊ ಯಾಕೆ ನಾನು ರ್ಯಾಶ್ ಕ್ರೀಮ್ ಆರ್ಡರ್ ಮಾಡಿದೆ ಅಂತ ಹೇಳಿದರೆ, ಸೊ ಆಫ್ಕೋರ್ಸ್ ಪ್ಯಾಂಪರ್ಸ್ ಯೂಸ್ ಮಾಡಬೇಕಾದ್ರೆ ಪಾಪುಗೆ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ಗೆ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ಸೆಬಾಮೆಡ್ ತುಂಬಾ ಕಾಸ್ಟ್ಲಿ ಆ್ಯಕ್ಚುಲಿ. ಇದು ಒಂದು ಕ್ರೀಮ್ಗೆ 540 ರೂಪೀಸ್ ಇದೊಂದು ಕ್ರೀಮ್ಗೆ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಬೇಬಿಗೆ ಅಂತ ಹೇಳಿದರೆ ವೆಟ್ ವೈಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು ವೆಟ್ ವೈಪ್ಸ್ ತೊಗೊಂಡಿದ್ದೀನಿ, ಮ್ಯಾಮಿ ಪೋಕೋ ವೈಪ್ಸ್ ಅಂತ ಅಂದ್ಬಿಟ್ಟು. ಇದರಲ್ಲೂ ಏನೇನೋ ಬರೆದಿದ್ದಾರೆ, ಸೇಫು, ಹಾಗೆ ಹಿಂಗೆ ಫ್ರಾಗ್ರೆನ್ಸ್ ಎಲ್ಲ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ತೊಗೊಂಡಿದ್ದೀನಿ. ಇಷ್ಟ ಆದರೆ ಇದನ್ನೇ ಮತ್ತೆ ತೊಗೊಳ್ಳೋದು, ಇಲ್ಲಾಂದರೆ ಬೇರೆ ಚೇಂಜ್ ಮಾಡೋದು ಅಂತ. ಆ್ಯಂಡ್ ಅದಾದ ನಂತರ ಇದೊಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ತೋರಿಸ್ಬೇಕು ಹೇಗಿದೆ ಅಂತ. ಈ ರೀತಿ ಬರುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಹೀಗೆ ಫಾರ್ ಮೀ ನನಗೆ ಫೀಡಿಂಗ್ ಪರ್ಪಸ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ ನಾನು. ಸೊ ಹಿಂಗೆ ಹಾಕ್ಕೊಳ್ಬೋದು. ಆ್ಯಂಡ್ ಬಟನ್ಸ್ ಕೂಡ ಇದೆ. ಸೊ ಬಟನ್ಸ್ನು ರಿಮೂವ್ ಮಾಡ್ಬೋದು. ಬಟನ್ಸ್ ರಿಮೂವ್ ಮಾಡಿದ್ರೆ ಶಾಲ್ ಥರ ಆಗುತ್ತೆ. ವಿತ್ ಬಟನ್ಸ್ ಆದರೆ ಈ ಥರ ಒಂದು ಶಾರ್ಟ್ ಥರ. ಸೊ ದಟ್ ಪಾಪುಗೆ ಫೀಡಿಂಗ್ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದೊಂದು ಕ್ಲಿಪ್ಪು, ಇದು ನಾವು ರಿಲಯನ್ಸ್ಗೇನೋ ಶಾಪಿಂಗ್ ಹೋದಾಗ ಇದೊಂದು ಕ್ಲಿಪ್ ತೊಗೊಂಡು ಬಂದಿದ್ದೆ. ಏನಕ್ಕೆ ಇದು ಅಂತಂದರೆ ಚಿಕ್ಕ ಚಿಕ್ಕದು ನಾನು ತೋರಿಸ್ದೆ ಅಲ್ಲ, ಮಿಟನ್ಸು ಮತ್ತು ಸಾಕ್ಸು ಆಮೇಲೆ ಕಚ್ಚೆ ಅದನ್ನೆಲ್ಲ ಒಣಗಾಕೋಕ್ಕೆ ಎಲ್ಲ ಒಂದೇ
ರಿಂಗಲ್ಲಿದ್ದಾಗ ಅದು ನೇತಾಕ್ದಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತರಿಸ್ಕೊಂಡಿರೋ ಅಂಥದ್ದು. ಸೊ ಇದಿಷ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಇದಿಷ್ಟನ್ನು ನಾನು ಹಾಸ್ಪಿಟಲ್ಗೆ ಕ್ಯಾರಿ ಮಾಡೋದಿಲ್ಲ. ಯಾವುದೆಲ್ಲ ಯೂಸ್ ಇದೆ ಅದನ್ನು ನಾನು ಮಾತ್ರ ಹಾಸ್ಪಿಟಲ್ಗೆ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಹಾಸ್ಪಿಟಲ್ ನಿಯರ್ ಬೈ ಇರೋದ್ರಿಂದ ನನಗೆ ನನ್ನ ಹಸ್ಬೆಂಡಿಗೆ ಹೇಳಿದ್ರೆ ಅವರು ಹೋಗ್ತಾರೆ, ಮನೆಗೆ ಹೋಗಿ ತೊಗೊಂಡು ಬರ್ತಾರೆ. ಇನ್ನೊಂದು ಪ್ರಾಡಕ್ಟ್ನ ನಾನು ಮಿಸ್ ಮಾಡಿದ್ದೀನಿ, ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಕೂಡ ಅಷ್ಟೇ ಬೇಬಿ ಹೋಲ್ಡರ್ ಅಂತಲೇ ಹೇಳ್ಬೋದು, ಬೇಬಿ ಕ್ಯಾರಿ ಮಾಡೋದಕ್ಕೆ. ಸೊ ಇದು ಕೂಡ ಬೇಬಿ ಹಗ್ ಬ್ರ್ಯಾಂಡಿದ್ದು ಫಸ್ಟ್ ಕ್ರೈಯಿಂದ ತರಿಸ್ಕೊಂಡಿರೋದು. ಬಟ್ ಇದು ನನಗೆ ಗಿಫ್ಟ್ ಸಿಕ್ಕಿರೋದು ಆಯಿತಾ. ನನಗೆ ಸೀಮಂತಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡಿದೆ. ಸೊ ನನ್ನ ಫ್ರೆಂಡ್ಸ್ ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಭಾಳ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಲೆ ಓಡಿಸಿ ಉಪಯೋಗ ಆಗೋಂಥ ಗಿಫ್ಟೇ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ. ಇದು ಬಂದು ಹಿಂಗೆ ಜಿಪ್ ಹಾಕಬೇಕು. ಈ ರೀತಿ ಬೇಬಿ ಹೋಲ್ಡರ್. ಸೊ ಬೇಬಿನ ನಾನು ಇಲ್ಲಿ ಮಲಗಿಸ್ಬಿಟ್ಟು ಸೊ ಹೋಲ್ಡ್ ಮಾಡೋದಕ್ಕೆ ಕಂಫರ್ಟಬಲ್ ಇರುತ್ತೆ, ಬೇಬಿಗೂ ಕಂಫರ್ಟ್ ಅನಿಸುತ್ತೆ ಅಂತ ಹೇಳಿ ಸೊ ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಾನು ಹಾಸ್ಪಿಟಲ್ಗೆ ಕ್ಯಾರಿ ಮಾಡ್ತೀನಿ. ಬಟ್ ಕೆಲವೊಂದು ಪ್ರಾಡಕ್ಟ್ಸು ಅಂದರೆ ಈಗ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಅಂದರೆ ಈ ಡಿಟರ್ಜೆಂಟ್ ಎಲ್ಲ ಮನೇಲೇ ಇರುತ್ತೆ, ಯೂಸ್ ಮಾಡಿ ಇಟ್ಟು ಹೋಗೋ ಅಂಥದ್ದು ಅಷ್ಟೇ. ಸೊ ದಟ್ಸ್ ಇಟ್. ನೋಡಿದ್ದೀರಾ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ನ್ಯೂ ಮಾಮ್ ಆಗಿ ನನ್ನ ಮೊದಲನೇ ಮಗು ಡೆಲಿವರಿ ನೆಕ್ಸ್ಟ್ ವೀಕಲ್ಲಿ ಡೇಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಹತ್ತಿರ ಬಂದಿದೆ ದಿನಗಳು. ಯಾವ ಟೈಮಲ್ಲಾದ್ರೂ ನೈಟ್ ಆದರೂ ಅಷ್ಟೇ, ಬೆಳಗ್ಗೆ ಆದರೂ ಅಷ್ಟೇ ಪೇಯ್ನ್ ಬರಬಹುದು. ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಪೇಯ್ನ್ ಬಂದಾಗ ಬಂದು ಅಡ್ಮಿಟ್ ಆಗಿ ಅಂತ. ಸೊ ಅದಕ್ಕೇ ಇದಿಷ್ಟು ಐಟಮ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಒಂದ್ಸತಿ ವಾಶ್ ಮಾಡಿ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ನಿಮ್ಗೆ ಪೇಯ್ನ್ ಬಂದಾಗ ಹೋಗಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೋದು ಆ್ಯಂಡ್ ಪಾಪು ಡೆಲಿವರಿ ಮಾಡ್ಕೊಳ್ಬೋದು. ಸೊ ದಟ್ಸ್ ಇಟ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಯೂಸ್ಫುಲ್ ಕೂಡ ಆಗಿರಬಹುದು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಡೆಲಿವರಿ ವ್ಲಾಗ್ ಕೂಡ ಆಗಿರಬಹುದು. ನಾನು ಅದನ್ನು ಎಡಿಟ್ ಮಾಡಿ ಆದಷ್ಟು ಬೇಗ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಅಂಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.